ನಮೋ ಬಜೆಟ್ ವಿಶೇಷ ಚರ್ಚೆ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಶಶಿ, ರಾಜ್ಯಗಳ ವಿಚಾರದಲ್ಲಿ ನಮ್ಮ ರಾಜ್ಯ ಕಡೆಯಿಂದ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನು? ನಮ್ಮ ಕರ್ನಾಟಕ ರಾಜ್ಯಕ್ಕೆ ಏನೇನು ಬೇಕು ಈ ಒಂದು ಬಜೆಟ್ನಲ್ಲಿ ಅಂತ ಹೇಳಿ ನೋಡಿ, ನಾವು ಹೆಚ್ಚಿನ ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಂಡಿದ್ದೀವಿ ಅಂದರೆ, ಈಗ ಆಲ್ರೆಡಿ IT ಸೆಕ್ಟರ್ ಬೆಂಗಳೂರನ್ನ ಒಂದು ಪೀಕ್ ಲೆವೆಲ್ಗೆ ಹೋಗಿದೆ. 5.5 ಲಕ್ಷ ಕೋಟಿ ಟರ್ನ್ ಓವರ್ ಆಗ್ತಾ ಇದೆ ಅಂತ, ಒಂದು ಎಕ್ಸ್ಪೋರ್ಟ್ ಆಗ್ತಾ ಇದೆ ಅಂತ. ಅದರ 5 ಪೈಸೆನೂ ಸಹ ನಮಗೆ ಕರ್ನಾಟಕಕ್ಕೆ ಯಾವುದೇ ರೀತಿಯ ಅನುದಾನಗಳನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ. ಇವ್ರು ಹೇಳಿದ್ರು 53 ಪೈಸೆವರೆಗೂ ಕೊಡ್ತೀವಿ ಅಂತ. 53 ಪೈಸೆವರೆಗೂ ಎಲ್ಲಿ ಕೊಡ್ತಾರೆ ಅಂದರೆ, ವಿಮಾನಯಾನ, ರೈಲ್ವೆಗಳು ಮತ್ತು ಬೇರೆ ಬೇರೆ ರಸ್ತೆಗಳು ಅಭಿವೃದ್ಧಿಗಳಿಗೋಸ್ಕರ ಅಂತ ಕೊಡೋವಂಥದ್ದು. ಅದರಲ್ಲಿ ಬಳಸುವಂಥವ್ರು ಕರ್ನಾಟಕ ಸರ್ಕಾರ ಒಂದೇನಾ? ಇಡೀ ದೇಶದ ಜನರು ಎಲ್ಲರೂ ಬಳಸ್ತಾರೆ. ಆದ್ರಿಂದ ಅದು ಕರ್ನಾಟಕಕ್ಕೆ ಪ್ರತ್ಯೇಕವಾಗಿ ಏನೂ ಆಗೋದಿಲ್ಲ. ಆ ರೀತಿ ಇದರಲ್ಲಿ ಈ ಮ್ಯಾನುಫ್ಯಾಕ್ಚರರ್ ಬಗ್ಗೆ ನಮ್ಮ ಆರ್ಥಿಕ ತಜ್ಞರು ಹೇಳಿದ್ರು, ಮ್ಯಾನುಫ್ಯಾಕ್ಚರ್ ಬೆಂಗಳೂರಿನಲ್ಲಿ ಅಥವಾ ಕರ್ನಾಟಕದಲ್ಲಿ ಇಲ್ಲ ಅಥವಾ ಇಂಡಿಯಾದಲ್ಲಿ ಆಗ್ತಾ ಇದೆ ಅಂತ. ಕರ್ನಾಟಕದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇಲ್ಲ, ಎಲ್ಲ ಚೈನಾ ಮೆಟೀರಿಯಲ್ ಬರ್ತಾ ಇದೆ. ಇಲ್ಲಿ ಬರೀ ಸ್ಕ್ರೂ ಡ್ರೈವಿಂಗ್ ಕೆಲಸ, ಸಾಲ್ಡ್ರಿಂಗ್ ಕೆಲಸ ಅಷ್ಟೇ ಆಗ್ತಾ ಇದೆ. ಹಾಗಾದ್ರೆ ಅದು GDP ಲೆವೆಲ್ಗೆ ಬರೋದಿಲ್ಲ. ಆ GDP-ನ ತಗೊಂಡೋಗೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಬೇರೆ ಕಡೆಯಿಂದ ನೀವು ಇಂಪೋರ್ಟ್ ಆಗಿರುತ್ತೆ, ಇಂಪೋರ್ಟ್ ಡ್ಯೂಟಿ ನೀವು ಕಟ್ಟಿರ್ತೀರಾ. ಇಂಪೋರ್ಟ್ ಡ್ಯೂಟಿ ಕಟ್ಟ ಮೇಲೆ ಇನ್ನೇನಾಗುತ್ತೆ? ಮತ್ತೆ ಇನ್ನೊಂದು ಹೇಳ್ತಾರೆ, IGST ಬಗ್ಗೆ ಯಾರು ಮಾತಾಡ್ತಾನೆ ಇಲ್ಲ. IGST ಸುಮಾರು 1 ಲಕ್ಷ ಕೋಟಿವರೆಗೂ ನಮ್ಮ ಕರ್ನಾಟಕದಲ್ಲಿ ಕಲೆಕ್ಟ್ ಆದ್ರೆ 1 ರೂಪಾಯಿ ಸಹ ನಮಗೆ ಕೊಡ್ತಾ ಇಲ್ಲ ಕೇಂದ್ರ ಸರ್ಕಾರ. ನಮಗೆ ಮಾಡ್ತಾ ಇರ್ತಕ್ಕಂಥ ಅನ್ಯಾಯ ಅಲ್ವಾ ಇದು? ಈ ಅನ್ಯಾಯದ ವಿರುದ್ಧ ನಾವು ಹೋರಾಟ ಮಾಡ್ಬೇಕಲ್ವಾ? ಅದು ಇರ್ರೆಸ್ಪೆಕ್ಟಿವ್ ಆಫ್ ದಿ ಪಾರ್ಟಿ, ಯಾವುದೇ ಪಾರ್ಟಿ ಆಗಿರ್ಬಾರ್ದು. ಈಗ ನಾವು ತಮಿಳುನಾಡು ನೋಡಿದ್ರೆ ಯಾವ್ದಾದ್ರು ತೊಂದರೆ ಆದ್ರೆ 35 ಜನ ಎದ್ದು ನಿಂತು ಮಾತಾಡ್ತಾರೆ, ನಮ್ಗೆ ಅನ್ಯಾಯ ಆಗ್ತಾ ಇದೆ, ನಮ್ಮ ಜನಕ್ಕೆ ಅನ್ಯಾಯ ಆಗ್ತದೆ, ನಮ್ಮ ತಮಿಳುನಾಡಿಗೆ ಅನ್ಯಾಯ ಆಗ್ತಾ ಇದೆ ಅಂತ. ಕೇರಳಕ್ಕೆ ಅನ್ಯಾಯ ಆದ್ರೆ ಅವರು 20 ಜನ ಎದ್ದು ನಿಂತ್ಕೊಂಡು ಮಾತಾಡ್ತಾರೆ. ಆದ್ರೆ ಕರ್ನಾಟಕದಲ್ಲಿ ಆ ನಿರಾಸಕ್ತಿ ಯಾಕೆ ಅಂದ್ರೆ ಪದೇ ಪದೇ ನಾವು ಅದೇ ಪಕ್ಷವನ್ನೇನು ಬೆಂಬಲಿಸ್ತಿದೀವ ಆ ಜನ, ಅದಕ್ಕೋಸ್ಕರ ಈ ರೀತಿ ಆಗ್ತಾ ಇದೆಯಾ? ಆ ಕೇಳುವಂತ ಧೈರ್ಯ ಸಾಮರ್ಥ್ಯ ಯಾರು ತೋರಿಸ್ತಾ ಇಲ್ವಾ? ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನೋದು ಹೇಳಿ. ಸೆಸ್ನ ಒಂದು ಡೈವರ್ಷನ್ ಅನ್ನು ಹೇಳ್ಬಿಡ್ತೀನಿ. 3,87,000 ಸೆಸ್ ಅನ್ನ ಡೈವರ್ಷನ್ ಮಾಡಿದ್ದಾರೆ ಕೇಂದ್ರ ಸರ್ಕಾರ. ಅದಕ್ಕೆ ಯಾವುದಕ್ಕೆ ಬಳಕೆ ಆಗಬೇಕಾಗಿತ್ತು? ಆರೋಗ್ಯ, ಶಿಕ್ಷಣ, ರಸ್ತೆಗಳಿಗೆ ಬಳಕೆ ಆಗಿರತಕ್ಕಂಥ ಹಣವನ್ನ ಇವರು ಡೈವರ್ಷನ್ ಮಾಡಿದ್ರೆ 5 ವರ್ಷಗಳಲ್ಲೇ ಅದನ್ನ ಮತ್ತೆ ವಾಪಸ್ ಕೊಟ್ಟ ಇಲ್ಲ ಇದುವರೆಗೂ. ಅದಕ್ಕೆ ನಮ್ಮ ದೇಶದಲ್ಲಿ ಶಿಕ್ಷಣ ವ್ಯವಸ್ಥೆಗೆ ಮತ್ತು ಆರೋಗ್ಯ ವ್ಯವಸ್ಥೆಗಳಿಗೆ ಸಮರ್ಪಕವಾದ ಹಣವನ್ನು ಪೂರೈಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗ 14 ಆಲ್ರೆಡಿ ಹೇಳಿದ್ದಾರೆ ಕಾಂಗ್ರೆಸ್ ಮತ್ತು 14th ಕಮಿಷನ್ಗೆ ನಮ್ಗೆ ಆಲ್ಮೋಸ್ಟ್ 1% ನಮಗೆ ಡೌನ್ ಆಯಿತು ಅಂತ. 5 ವರ್ಷಗಳಲ್ಲಿ ನೇರ ತೆರಿಗೆಯಲ್ಲಿ ನಮಗೆ 12,000 ಕೋತಾ ಆಗಿದೆ ಕರ್ನಾಟಕಕ್ಕೆ. 12,000 ಕೋಟಿ ಸೆಸ್ ಅನ್ನ ನಮ್ಗೆ ಕೊಡ್ತಾನೆ ಇಲ್ಲ. ಸೆಸ್ ಹಣವನ್ನು ಏನು ಕೊಡಬೇಕಾಗಿತ್ತು, ಸೆಸ್ ಕಲೆಕ್ಟ್ ಮಾಡ್ತಾರೆ. ಆ ಕಲೆಕ್ಟ್ ಆಗಿದ್ದ ಹಣವನ್ನು ವಾಪಸ್ ಕೊಡ್ಬೇಕು. 8,000 ಕೋಟಿ ನಮಗೆ ಕೊಟ್ಟಿಲ್ಲ. ಸ್ಪೆಷಲ್ ಪ್ಯಾಕೇಜ್ ಅಂದ್ರೆ 80,000 ಕೋಟಿ ಕೊಟ್ಟಿಲ್ಲ. ಅಂದ್ರೆ 5 ವರ್ಷಗಳಲ್ಲಿ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಆಗಿರತಕ್ಕಂಥ ಕೋತಾ 1,87,00,000 ಕೋಟಿಗಳು. ಇದನ್ನು ನಮಗೆ ಕೊಡಬೇಕು. ಆ ಕೊಡುವ ನಿಟ್ಟಿನಲ್ಲಿ ಈಗಿರತಕ್ಕಂತಹ ಲೋಕಸಭಾ ಸದಸ್ಯರು ಅದನ್ನು ಚರ್ಚೆಗಳು ಮಾಡಬೇಕು. 5 ಮಂತ್ರಿಗಳಿದ್ದೀರಲ್ಲ, ಕರ್ನಾಟಕದಿಂದ ಆಯ್ಕೆ ಆಗಿರತಕ್ಕಂಥ ಮಂತ್ರಿಗಳಿದ್ದೀರಾ. ನಿರ್ಮಲಾ ಸೀತಾರಾಮನ್ ಅವರನ್ನು ನಾವು ಅಲ್ಲೇ ಕಳಿಸಿದ್ದೀವಿ. ಮುಂಚೆ ವೆಂಕಯ್ಯ ನಾಯ್ಡು ಅವರನ್ನ ಪ್ರತಿ ಸರಿ ಗೆಲ್ಸಿ ರಾಜ್ಯಸಭೆಗೆ ಕಳಿಸಿದಾಯ್ತು ಬಿಜೆಪಿ ಅವರು. ಈಗ ನಾವು ಅದೇ ಕರ್ಮವನ್ನ ಅನುಭವಿಸ್ತಾ ಇದ್ದೀವಿ ಅನ್ನೋ ನಿರ್ಮಲಾ ಸೀತಾರಾಮನ್ ಅವರನ್ನು ಕಳಿಸಿದ್ದೀವಿ. ಕರ್ನಾಟಕಕ್ಕೆ ಹೊಸ ಯೋಜನೆಗಳು ಏನಾಗಿತ್ತು ಅಂದ್ರೆ, ಮನಮೋಹನ್ ಸಿಂಗ್ ಅವರಿದ್ದಾಗ JN ನರ್ಮ್ ಅಂತ ಒಂದು ಪ್ರಾಜೆಕ್ಟ್ ತಗೊಂಡ್ಬಂದ್ರು. JN ನರ್ಮ್ ಅಲ್ಲಿ 25,000 ಕೋಟಿ ಅರ್ಬನ್ ಡೆವಲಪ್ಮೆಂಟ್ಸ್ಗೆ ಕೊಟ್ರು. ಅಂತಹ ಹೊಸ ಪ್ಯಾಕೇಜ್ ಎಲ್ಲಿ ಕರ್ನಾಟಕಕ್ಕಾಗಲಿ ಬೇರೆ ದೇಶಗಳಿಗೆ ಆಗಲಿ. ಈಗ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತಾ ಇದ್ದಾರೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನಲ್ಲಿ ನಮ್ಮ ಕರ್ನಾಟಕಕ್ಕೆ ಎಷ್ಟು ಎಕ್ಸ್ಪೆಂಡಿಚರ್ ಆಗ್ತಾ ಇದೆ, ಎಷ್ಟು ನಾವು ತೆರಿಗೆಯನ್ನು ಕೊಡ್ತಾ ಇದ್ದೀವಿ, ಅದು ಸರಿದೂಗಿಸುವಂತ ಕೆಲಸವನ್ನು ಈ ಹಣಕಾಸು ಆಯೋಗಕ್ಕಾದ್ರೂ ನಾವು ಮನವರಿಕೆ ಮಾಡಬೇಕು ಆಗಿರತಕ್ಕಂಥದ್ದು ಮುಖ್ಯಮಂತ್ರಿಗಳ ಕರ್ತವ್ಯ ಆಗಿರುತ್ತೆ. ಅದನ್ನು ಪುರಸ್ಕರಿಸಬೇಕಾಗಿರ್ತಕ್ಕಂಥದ್ದು ಫೈನಾನ್ಸ್ ಮಿನಿಸ್ಟರ್ ಮತ್ತು ಪ್ರಧಾನಮಂತ್ರಿ ಆಗುತ್ತೆ. ಕರ್ನಾಟಕದ ಬಹು ನಿರೀಕ್ಷತೆ ಏನಂದ್ರೆ, ಭದ್ರಾ ಮೇಲ್ದಂಡ ಯೋಜನೆಗೆ ಇವರು ಸಾಕಷ್ಟು 10 ವರ್ಷದಿಂದ ನಮಗೆ 5,600 ಕೋಟಿಗಳನ್ನ ಬಿಡುಗಡೆ ಮಾಡದೆ ಬಾಕಿ ಉಳಿಸ್ಕೊಂಡಿದಾರಲ್ಲ, ಅದು ನಮ್ಮ ನಿರೀಕ್ಷೆ ಇದೆ. ಇವತ್ತು ಎತ್ತಿನ ಹೊಳೆ ಯೋಜನೆಗೆ 8,000 ಕೋಟಿ ಅಡಿಷನಲ್ ದುಡ್ಡು ಬೇಕಾಗಿದೆಯಲ್ಲ, ಅದು ನಮ್ಮ ನಿರೀಕ್ಷೆ ಇದೆ. ಮಹದಾಯಿ ಯೋಜನೆ ನಮ್ಮ ನಿರೀಕ್ಷೆ ಇದೆ. ರೈತರ ಕಲ್ಯಾಣಗಳ ನಿರೀಕ್ಷೆ ಇದೆ. ರಸಗೊಬ್ಬರಗಳನ್ನು ಇಂಪೋರ್ಟ್ ಮಾಡ್ಕೊಂತ ಇದಾರಲ್ಲ, ಆ ಇಂಪೋರ್ಟ್ ಅನ್ನು ತಪ್ಪಿಸಿ ನಮ್ಮಲ್ಲೇ ಒಂದು ಹೊಸ ಘಟಕಗಳನ್ನು ಸ್ಥಾಪಿಸಿ ಕರ್ನಾಟಕದಲ್ಲಿ ರೈತರ ಒಂದು ಆದಾಯ ಹೆಚ್ಚಳಕ್ಕೆ ಕೆಲಸವನ್ನು ಸಮರ್ಪಕವಾದ ಕೆಲಸ ಮಾಡಬೇಕು ಅಂತ ನಮ್ಮ ನಿರೀಕ್ಷೆ ಕರ್ನಾಟಕದ ಜನಕ್ಕಿದೆ. ಫೈನ್ ನಾನು ಸಂಕೇತ ಅವ್ರಿಗೆ ಕೈ ಬಿಡ್ತೀನಿ. ಸಂಕೇತ ಅವರೇ, ಏನು ಪಾಯಿಂಟ್ ಬರುತ್ತೆ ಇಲ್ಲಿ ಅಂತ ಹೇಳಿದ್ರೆ, ಈ ಟ್ಯಾಕ್ಸ್ ಡಿವಲ್ಯೂಷನ್ ಒಂದು ವಿಚಾರ ಇದೆಯಲ್ಲ, ನಾನು ಆಗಲೇ ಹೇಳ್ತಿದ್ದೆ, ದೇಶದಲ್ಲಿರುವ ಎಲ್ಲ ರಾಜ್ಯಗಳನ್ನು ಮಕ್ಕಳು ಅಂತ ನಾವು ಟ್ರೀಟ್ ಮಾಡಿದಾಗ ಎಲ್ಲ ಮಕ್ಕಳನ್ನು ಸ್ಟ್ರೆಂತ್ ಮಾಡೋದ್ರಿಂದನೇ ತಂದೆ ತಾಯಿಗೆ ಒಳ್ಳೆಯ ಹೆಸರು, ತಂದೆ ತಾಯಿಗಳ ಬಳಿ ಕೂಡ ಆದಾಯ ಜಾಸ್ತಿ ಆಗುತ್ತೆ ಅಂತ ಹೇಳಿ. ಮಕ್ಕಳನ್ನು ನೀವು ವೀಕ್ ಮಾಡೋದ್ರಿಂದ ಒಂದು ಕುಟುಂಬ ಅಥವಾ ಒಂದು ದೇಶ ನಿಮಗೆ ಸ್ಟ್ರಾಂಗ್ ಆಗಲಿಕ್ಕಿಲ್ಲ. ರಾಜಕೀಯ ಇಚ್ಛಾಶಕ್ತಿಗಳೇನಾದರೂ ಇದ್ಕೊಳ್ಳಿ,
ಚೆನ್ನಾಗಿ ದುಡಿತಿರೋ ಒಬ್ಬ ಮಗನಿಗೆ ನೀವು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಬೇಕಾದ್ರೆ ನಿಮ್ಮ ಕರ್ತವ್ಯ ಅಂತೇಳಿ. ಟ್ಯಾಕ್ಸ್ ಡಿವಲ್ಯೂಷನಲ್ಲಿ ರಾಜ್ಯಕ್ಕೆ ಅನ್ಯಾಯ ಆಗೇ ಇಲ್ವಾ? 3.64% ಇವತ್ತು ಇಳಿದಿದೆ 4.71%. ಇದು ಒಂದರ ನಾವು ಲೆಕ್ಕ ಹಾಕೊಂಬಿಟ್ರೆ ಇದೊಂದರ ಲೆಕ್ಕ ಹಾಕೊಂಬಿಟ್ಟು ದೊಡ್ಡ ಮಟ್ಟದ ನಮಗಂತೂ ಲಾಸ್ ಆಗ್ತಿದೆ. 80,000 ಕೋಟಿ, 23% reduction has resulted in an estimated loss of nearly 80,000 crore to the state over the period of 5 years ಅಂತೇಳಿ. 80,000 ಕೋಟಿ ಇಲ್ಲಿ ನಷ್ಟ ಆಗುತ್ತೆ ಅಂಥೇಳಿ. ಓವರಾಲ್ ಆಗಿ ಇಲ್ಲಿ ಏನಾಗುತ್ತೆ, ಇನ್ನೊಂದು ತಮಾಷೆ ಇದೆ ಇಲ್ಲಿ. ಇದೇನು ತಮಾಷೆ ಅಂದರೆ 10%, ಅಂದರೆ ಈಗ ಡೆವಲ್ಯೂಷನ್ ಅಮೌಂಟನ್ನು ಇನ್ಕ್ರೀಸ್ಡ್ ಬೈ 10% ಫ್ರಮ್ ಅಂದರೆ ಟು 51,786 crore ಫ್ರಮ್ 46,932 crore ಅಂತ ಬಂದಾಗ ಯಾರಿಗಾದರೂ ಏನು ರೀ ಇಷ್ಟೊಂದು ಜಾಸ್ತಿ ಆಗಿಬಿಟ್ಟಿದೆಯಾ ಹಾಗೆ ಹೇಗೆ ಅಂತ ಅನಿಸುತ್ತೆ. ಹಿಂದೆ ಇದನ್ನು ಹೇಗಾಗ್ತಾರೆ, ಹಣದಲ್ಲಿ ಅಳೆಯುವುದು ಬೇರೆ, ಹಣದ ಪರ್ಸೆಂಟೇಜಲ್ಲಿ ಅಳೆಯುವುದು ಬೇರೆ ಅಂತ. ಈಗ ಒಂದು 20 ವರ್ಷಗಳ ಹಿಂದೆ ಒಂದು ರಾಜ್ಯಕ್ಕೆ ಒಬ್ಬರು 100 ಕೋಟಿ ಕೊಟ್ಟಿದ್ರು ಅಂದ್ರೆ ಇವತ್ತಿಗೆ 200 ಕೋಟಿ ಕೊಟ್ಬಿಡ್ತೀನಿ ನಾನು ಅಂತಾರೆ. 20 ವರ್ಷ ದಾಟಿಬಿಟ್ಟಿದೆ ಇವತ್ತಿಗೆ. ನೋಡ್ರಿ ಅವತ್ತಿನ ಕಾಲದಲ್ಲಿ 100 ಕೋಟಿ ಕೊಡ್ತಾಯಿದ್ರು, ಇವತ್ತಿಗೆ 200 ಕೋಟಿ ಕೊಡ್ತಾ ಇದ್ದಾರಲ್ಲ, ಎಷ್ಟು ಜಾಸ್ತಿ ಆಯ್ತು ರೀ ಅಂತ ಇನ್ ಜನರಲ್ ಒಂದು ಟರ್ಮ್ ಬರುತ್ತೆ. ಬಟ್ ಅವತ್ತಿನ ಕಾಲದ ರುಪಿ ವ್ಯಾಲ್ಯೂ, ಅವತ್ತಿನ ಕಾಲದಲ್ಲಿ ಎಸ್ ಎಂ ಕೃಷ್ಣ ಅವರು ಇಳಿದಾಗಲೇ ಹತ್ತತ್ರ ನಮಗೆ ಬಜೆಟ್ ಲೆಕ್ಕಾಚಾರ ಬಂದರೆ 30,000 ಕೋಟಿ 40,000 ಕೋಟಿ ಬಜೆಟ್ ಇತ್ತು ಅಂತ ಕಾಣ್ತೀವಿ. ಇಫ್ ಐ ಆಮ್ ನಾಟ್ ರಾಂಗ್, 40,000 ಕೋಟಿನೇ. ಅವತ್ತಿನ ಕಾಲಕ್ಕೆ ಯಾರೋ ಒಬ್ಬರು ಜಾಸ್ತಿ ಕೊಟ್ಟಿದ್ದಕ್ಕೂ ಇವತ್ತಿಗೆ 50,000 ಕೋಟಿ ಕೊಟ್ಟನಲ್ರಿ ಅಂತ ಹೇಳಿದಾಗ ಎಸ್ ಎಂ ಕೃಷ್ಣ ಕಾಲಕ್ಕಿಂತ ಜಾಸ್ತಿ ಕೊಟ್ಟುಬಿಟ್ಟೆ ಅಂತ ಹೇಳಿದಾಗ ಅದು ವಾದ ಆಗಲಾರ್ದು ಅಂತೇಳಿ. ಪರ್ಸೆಂಟೇಜ್ ವೈಸ್ ನಮ್ಮ ಸ್ಟೇಟ್ಗೆ ಡ್ರಾಪ್ ಆಗ್ತಿದೆಯಾ? ಇದು ನಿಜವಾಗ್ಲೂ ನಿಜಾನ ಅಥವಾ ಒಂದು ಪೊಲಿಟಿಕಲ್ ಆರ್ಗ್ಯುಮೆಂಟಲ್ಲೇ ನಿಂತ್ಕೊಂಡಿದೆಯಾ ಇದು ಅಂತ? ಅಲ್ಲ, ಅಬ್ಸಲ್ಯೂಟ್ ಮತ್ತು ಪರ್ಸೆಂಟೇಜ್ ನೀವು ಹೇಳಿದಾಗೆ ವ್ಯತ್ಯಾಸ ಬರ್ತದೆ. ನಂಬರಲ್ಲಿ ನೀವು ಹೇಳ್ತೀರಿ ಪರ್ಸೆಂಟೇಜಲ್ಲಿ ಕಡಿಮೆ ಆಗಿರುತ್ತೆ ಅಂತ ಹೇಳಿ. ಅಲ್ಲ, ಪರ್ಸೆಂಟೇಜಲ್ಲಿ ನಾನು ಫಿಗರ್ಸನ್ನು ಆಸ್ ಸಚ್ ಇದು ಮಾಡಲಿಲ್ಲ. ಬಟ್ ವಿಚಾರ ಏನಾಗ್ತದೆ ಅಂದರೆ, ಇದೊಂದು ವಿಚಾರ ನಾವು ಎಲ್ಲಿ ನೋಡಿದ್ರು ಇದೊಂದು ವಿಷಯ ಬರ್ಬೋದು. ಯಾಕಂದರೆ ನಾನು ಯಾವ ಯಾವ ರಾಜ್ಯಗಳಲ್ಲಿ ಆದಾಯ ಜಾಸ್ತಿ ಇರ್ಬೋದು, ಅಲ್ಲಿಂದ ಎಲ್ಲಿ ಆದಾಯ ಕಮ್ಮಿ ಇದೆಯೋ ಆ ರಾಜ್ಯಗಳಿಗೆ ಹೋಗ್ತದೆ. ನಮ್ಮ ರಾಜ್ಯದಲ್ಲೂ ನೋಡ್ಬೋದು, ನಾವು ಬೆಂಗಳೂರಲ್ಲಿ ಹೈಯೆಸ್ಟ್ ಆದಾಯ ಬರ್ಬೋದು ಸರ್ಕಾರಕ್ಕೆ, ಆದ್ರೂ ನಾವು ಪ್ರತಿ ಬೇರೆ ಬೇರೆ ಜಿಲ್ಲೆಗೆ ಕೊಡ್ತೇವೆ. ನಾವೀಗ ಯಾವುದೋ ಜಿಲ್ಲೆಯಲ್ಲಿ ನಾವು ಅಲ್ಲಿಂದ ಆದಾಯನೇ ಬರುವುದಿಲ್ಲ ಸರ್ಕಾರಕ್ಕೆ, ಅದಕ್ಕೆ ನಾವು ಅಲ್ಲಿ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನಾವು ಈಗ ನಾವು ಮಂಗಳೂರಿಂದ ಎಷ್ಟು ತೆರಿಗೆ ಬರ್ಬೋದು, ಬಟ್ ಅದರಿಂದ ಅಲ್ಲಿಗೆ ಅಷ್ಟು ಸರ್ಕಾರದ ಹಣ ಹೋಗ್ಲಿಕ್ಕಿಲ್ಲ. ಸೊ ಏನಾಗ್ತದೆ, ಇನ್ನು ಫೆಡರಲ್ ಸ್ಟ್ರಕ್ಚರ್ ಅಲ್ಲಿ ಇರುವಾಗ ಒಂದು ರಾಜ್ಯಕ್ಕೆ, ಈಗ ಮಹಾರಾಷ್ಟ್ರದವರು ಅದೇ ಹೇಳ್ಬೋದು, ನಾವು ಮುಂಚೆಯಿಂದ ನಮ್ದು ಆದಾಯ ಇದ್ದದ್ರಲ್ಲಿ ದೇಶದಲ್ಲಿ ನಂಬರ್ 1 ಇತ್ತು, ಆದ್ರೂ ನಮ್ಗೆ ಬರುವುದು ಪರ್ಸೆಂಟೇಜ್ ಬಾರಿ ಕಮ್ಮಿ ಇದೆ ಅಂತ ಈ ವಿಚಾರ ಬಂದೇ ಬರ್ತದೆ. ಯಾಕಂದ್ರೆ ಯಾವಾಗ್ಲೂ ಒಂದು ಸರ್ಕಾರಕ್ಕೆ ಅಲ್ಲ, ಒಂದು ರಾಜ್ಯಕ್ಕೆ ಇದು ನೋಡಿದ್ರೆ ಕೆಲವು ರಾಜ್ಯಗಳಿಗೆ ಜಾಸ್ತಿ ಬರ್ತದೆ. ಈ ಆರ್ಗ್ಯುಮೆಂಟ್ ಅದ್ಭುತವಾಗಿ ಕಾಣಿಸುತ್ತೆ ಸಂಕೇತ ಅವರೇ, ಅದ್ಭುತ ವಂಡರ್ಫುಲ್ ಆರ್ಗ್ಯುಮೆಂಟ್. ಯಾರೇ ಆದರೂ ಏನ್ರಿ ಆ ಜಿಲ್ಲೆಗಾಗಾರೆ ಕೊಡಬಾರ್ದಾ, ಆ ರಾಜ್ಯ ಕೊಡಬಾರ್ದಾ ಅಂತ. ಬಟ್ ಕರ್ನಾಟಕದ ಆರ್ಗ್ಯುಮೆಂಟ್ ಏನಿದೆ ಗೊತ್ತಾ, ಇಲ್ಲಿ ನನಗೆ ನನ್ನ ಪಾಲು ಅಂತ ನಿಗದಿ ಮಾಡಿದ್ದಲ್ಲಪ್ಪ, ನೀನು ಆ ಪಾಲನೆ ಕೊಡ್ತಿಲ್ಲ ಅಂತ. ನೀನು ಬಿಹಾರಕ್ಕೆ ಎಷ್ಟೋ ಕೊಟ್ಟೆ, ಅವ್ರಿಗೆ ಎಷ್ಟೋ ಕೊಟ್ಟೆ ಅಂತೆಲ್ಲ ಕೇಳ್ತಿಲ್ಲ. ನನಗೆ ನಿನಗೆ ನೋಡಪ್ಪ, ನಿನಗೆ 5 ರೂಪಾಯಿ ಕೊಡ್ತೀನಿ ಅಂತ ನಾನು ಹೇಳಿದ್ಯಪ್ಪ, ನೀನು 5 ರೂಪಾಯಲ್ಲಿ ನೀನು 3 ರೂಪಾಯಿ ಕೊಡ್ತಾ ಇದೆಯಲ್ಲ ಯಾಕೆ ಅಂತ ಕರ್ನಾಟಕದ ಆರ್ಗ್ಯುಮೆಂಟು. ಬಿಹಾರದ ಕೊಟ್ಟದ್ದು ಹೊಟ್ಟೆ ಉರಿ ಅಂತೆಲ್ಲ. ಅಟ್ ದ ಸೇಮ್ ಟೈಮ್ ಮೆಷರ್ಮೆಂಟ್ ಅಂತ ನೀವು ಒಂದು ಸ್ಕೇಲ್ ಹಾಕಿದ್ರಲ್ಲ, ಏನಕ್ಕೆ ನೀನು ಬಿಹಾರಕ್ಕೆ ಜಾಸ್ತಿ ಕೊಡ್ತಿದ್ದೆ, ಜನಸಂಖ್ಯೆ ಜಾಸ್ತಿ ಇದೆ ಕೊಡ್ತೀನಿ ಅಂತ. ಜನಸಂಖ್ಯೆ ಜಾಸ್ತಿ ಇದೆ ಅಂತ ನೀನು ಕೊಡುವುದಾದರೆ ಹಿಂದೆ ಜನಸಂಖ್ಯೆ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳಿದಾಗ ನಮಗೆ ಇದು ಪನಿಷ್ಮೆಂಟಾ, ಕಡಿಮೆ ಮಾಡ್ಕೊಂಡು ನಮಗೆ ಪನಿಷ್ಮೆಂಟಾ ಅಂತ ಹೇಳಿ ರೀಸನ್ಸ್ ನೋಡ್ಬೇಕು ನೀವು. ಇನ್ಕಮ್ ಡಿಸ್ಟೆನ್ಸ್ ಇದೆ ಇಲ್ಲಿ. ಆ ಇನ್ಕಮ್ ಡಿಸ್ಟೆನ್ಸ್ ಅನ್ನೋ ವಿಚಾರದಲ್ಲೇ 45% ಕ್ರೈಟೀರಿಯಾ, ಅದು ಪಾಪ್ಯುಲೇಷನ್ನು 15% ಕ್ರೈಟೀರಿಯಾ ಅಲ್ಲೇ ಹೊರಟೋಗುತ್ತೆ. ಏರಿಯಾ, ನಿನ್ನ ಪ್ರದೇಶ ಎಷ್ಟಿದೆ, ದೊಡ್ಡ ಪ್ರದೇಶಕ್ಕೆ ದೊಡ್ಡ ಹಣ ಕೊಡ್ತೀನಿ ನಾನು ಅಂತ ಅದನ್ನು ನೋಡಿದ್ರೆ ಅದರಲ್ಲಿ 15% ಬಂದ್ಬಿಡುತ್ತೆ. ಫಾರೆಸ್ಟ್ ಆ್ಯಂಡ್ ಎಕಾಲಜಿ 10% ಹೋಗುತ್ತೆ. ಡೆಮೋಗ್ರಾಫಿಕ್ ಪರ್ಫಾರ್ಮೆನ್ಸ್ 12.5% ಬರುತ್ತಲ್ಲ. ಇದು ಯಾಕೆ? ಇದರಲ್ಲಿ ನಿಮ್ಮ ಸ್ಕೇಲ್ ಬಗ್ಗೆ ನನ್ನ ತಕರಾರು ಇದೆ ಅಂತ. ನನಗೆ ಯಾರೋ ಇಲ್ದೋಂಗೆ ನೀನು ದುಡ್ಡು ಕೊಡ್ತಿದ್ದೆ ಅಂತ ನನ್ನ ತಕರಾರಲ್ಲ, ನಿನ್ನೊಂದು ಮೆಷರ್ಮೆಂಟ್ ಇಡ್ತಿದ್ಯಲ್ಲಪ್ಪ, ಆ ಸ್ಕೇಲ್ ರಾಂಗ್ ಇದೆ, ಅದನ್ನು ಸರಿ ಮಾಡ್ಕೋ ಅಂತ ವಾದ ಅಂತ ಇರೋದು ಇಲ್ಲಿ. ಅಲ್ಲ, ಈ ವಿಚಾರದಲ್ಲಿ ಹೌದು, ನಮ್ಮ ದಕ್ಷಿಣ ರಾಜ್ಯಗಳಲ್ಲಿ ಏನಿದೆ ಪಾಪ್ಯುಲೇಷನ್ ವಿಚಾರದಲ್ಲಿ, ಪಾಪ್ಯುಲೇಷನ್ ಕಂಟ್ರೋಲ್ ವಿಚಾರದಲ್ಲಿ ನಾವು ಬೇರೆ ಉತ್ತರ ರಾಜ್ಯ ಅಥವಾ ಬೇರೆ ರಾಜ್ಯಗಳಕ್ಕಿಂತ ಇದು ನಾವು ಒಳ್ಳೆಯದಾಗಿ ಇದು ಮಾಡಿದ್ದೇವೆ ಕೆಲವು ದಶಕಗಳಿಂದ. ಅದರಿಂದ ಆ ಫ್ಯಾಕ್ಟರ್ಸ್ ಯಾರು ಸೆಟ್ ಮಾಡಿದ್ದಾರೆ ಅದರಲ್ಲಿ ನಮಗೆ ಸ್ವಲ್ಪ ಆ ವಿಚಾರದಲ್ಲಿ ಕಷ್ಟ ಆಗ್ತಾ ಇದೆ. ಇನ್ನು ಅದನ್ನು ರೀಸೆಟ್ ಮಾಡಬೇಕು ಅವರು. ಆ ಏನು ಫ್ಯಾಕ್ಟರ್ಸ್ ಇದೆ ಅದನ್ನು ಚೇಂಜ್ ಮಾಡಬೇಕಾಗ್ತದೆ. ಫೈನ್. ನಾನು ರಾಮನಾಥ್ ಅವರಿಂದ ನಾನು ಡಿಬೇಟನ್ನು ಕಂಟಿನ್ಯೂ ಮಾಡ್ತೀನಿ ಒಂದು ಬ್ರೇಕ್ ಆದಮೇಲೆ.